ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಅಲ್ಲೆಲ್ಲ ಶೇಕ್ ಆಗ್ತೈತೆ. ಆಗಲ್ಲ ಗೈಸ್, ಫೋನ್ ಏನಾರ ಮಿಸ್ ಆಗೋದ್ರೆ ನಮ್ಮ ಅಪ್ಪ ಹೇಳ್ಬಿಟ್ಟೈತೆ ಇನ್ನೊಂದ್ಸಲಿ ಯಾವ ಫೋನು ಕೊಡ್ಸಲ್ಲ ಅಂತ. ವೀಡಿಯೋನೇ ಆನ್ ಮಾಡ್ದಲ್ಲೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ದೋಣಿ ಸ್ಟಾರ್ಟ್ ಆಯಿತು. ಸೊ ವೀಡಿಯೋ ಸ್ಟಾಪ್ ಮಾಡ್ತೀನಿ. ಬೈ. ಏನು ಮಾಡೋಂಗಿಲ್ಲ, ಹುಡುಗ ಇದ್ದಿದ್ರೆ ಹುಡುಗನ ಬರ್ಬೋದಿತ್ತು. ಏನು ಮಾಡೋದು, ನಮ್ಮಂಥ ಸಿಂಗಲ್ಸ್ಗಳು ಸಿಂಗಲಾಗೆ ಹೋಗಬೇಕು ಎಲ್ಲ ಕಡೆ. ಬನ್ನಿ. ತಲೆ ತಿರುಗಿ ಗಿರ 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 ಹಂಗೆ ಸಾಂಗ್ ಎಲ್ಲ ನೆನಪಾಗ್ಬಿಡುತ್ತೆ. ಈಗ 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 ಖುಷಿ ಪಡೋಕ್ಕೆ ಹೆಂಗಿದ್ರೇನಂತೆ, ಖುಷಿ ಪಡೋರು ಖುಷಿ ಪಡ್ತಾ ಇರ್ತಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಾಗಮಂಗಲದ ಹುಡುಗಿ ದೀಪಾ. ಸೊ ಆಫ್ಟರ್ ಎ ಲಾಂಗ್ ಟೈಮ್, ಆ್ಯಕ್ಚುಲಿ 1 ವೀಕೆ ಆಯಿತು ವೀಡಿಯೋಸ್ ಮಾಡಿ. ಏನಕ್ಕಪ್ಪ ಅಂದರೆ ಎಕ್ಸಾಮ್ಸ್ ನಡೀತಿದೆ. ಸೊ ಎಕ್ಸಾಮ್ ಮಧ್ಯದಲ್ಲಿ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗೋದ್ರಿಂದ ಸೊ ವೀಡಿಯೋಸ್ನ ಸ್ವಲ್ಪ ಬ್ರೇಕ್ ಮಾಡಿದೆ. ಸೊ ಇವತ್ತೇನಪ್ಪ ಅಂದರೆ ನಮ್ಮೂರಲ್ಲಿ ಎಕ್ಸಿಬಿಷನ್ ಹಾಕಿದರೆ, ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಎಕ್ಸಿಬಿಷನ್ ಹೆಂಗಿರುತ್ತೆ ಅಂತ ಎಲ್ಲ ಫುಲ್ ಕಂಪ್ಲೀಟ್ ವೀಡಿಯೋ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ನಮ್ಮಪ್ಪ ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಓಕೆ, ಟೌನಲ್ಲಿದ್ದೀವಿ. ಇದೇ ನಮ್ಮ ಮಾರ್ಕೆಟ್, ನಾಗಮಂಗಲದ ಮಾರ್ಕೆಟು. ಓಕೆ, ಹೊರಡೋಣ ಬನ್ನಿ. ಅಯ್ಯೋ, ಕಾಂಪ್ಲೆಕ್ಸ್ ಒಳಗೆ ಹೋಗೋಣ ಅಂತ ಬಂದೆ. ಫುಲ್ ಕತ್ಲೆ ಇದೆ ಇಲ್ಲಿ. ಫುಲ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಎಕ್ಸಾಮ್ ಆಯ್ತಿದ್ದಂಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಇದೆ ನಮ್ಮ ನಾಗಮಂಗಲದ ಮಾರ್ಕೆಟ್ ನೋಡಿ. ಪ್ರತಿ ಶುಕ್ರವಾರ ಸಂತೆ ಕಟ್ತಾರೆ ನಾಗಮಂಗಲದಲ್ಲಿ. ಅದನ್ನು ಬಿಟ್ಟರೆ ಮಾರ್ಕೆಟ್ ಪರ್ಮನೆಂಟು ಇದೇನೆ. ನಮ್ಮ ಬಾಸು ಜೈ ಆಂಜನೇಯ, ಹಂಗೆ ನಮಸ್ಕಾರ ಮಾಡ್ಕೊಬಿಡಿ. ಸ್ವಲ್ಪ ಅಡ್ಡ ಇದ್ದಾರೆ. ಓಕೆ, ಸೈಡ್ ಬಂದರು, ಸಿಕ್ತು ನೋಡಿ ದರ್ಶನ. ಆಂಜನೇಯ ಎಲ್ಲರೂ ಕಾಪಾಡಪ್ಪ. ಅಪ್ಪ ಅಲ್ಲಿ ಸ್ವಲ್ಪ ಟೌನಲ್ಲಿ ಬಿಟ್ಬಿಟ್ಟು ಕಾಫಿ ಕುಡಿಯೋಕ್ಕೆ ಅಂತ ಬಂದರು. ನಾನು ನಡ್ಕೊಂಡು ಬತ್ತಾ ಕರೆಕ್ಟಾಗಿ ನಮ್ಮ ಗಾಡಿ ಹತ್ರನೇ ಬಂದಿದ್ದೀನಿ. ನಮ್ಮ ಗಾಡಿ ಮೇಲೆ ನನ್ನ ಹೆಸರಿದೆ ನೋಡಿ. ನಮ್ಮ ಬೇಬಿ, ಇದು ಬೇಬಿ. ಇದೇ ನಮ್ಮ ಊರು ನಾಗಮಂಗಲ. ಇಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ, ಇಂಥದ್ದಿಲ್ಲ ಅನ್ನಂಗಿಲ್ಲ ಅವರು. ಎಕ್ಸಿಬಿಷನ್ ಇರೋದು TB ಸರ್ಕಲ್ ಹತ್ರ ಹಾಕಿರೋದು. ಸೊ ಇವಾಗ ಅಲ್ಲಿಗೆ ಹೋಗಬೇಕು. ಆ್ಯಕ್ಚುಲಿ ಎಕ್ಸಿಬಿಷನ್ನ ಹಾಕಿರೋದು TB ಸರ್ಕಲ್ ಹತ್ರ, ಬಡಗುಡಮ್ಮನ ದೇವಸ್ಥಾನದ ಹತ್ರನೇ. ಸೊ ಯಾರ್ಯಾರು ಬಂದಿದ್ರಿ, ಯಾರ್ಯಾರು ನೋಡಿದ್ದೀರಾ, ಸೊ ಎಲ್ಲ ಕಮೆಂಟ್ ಮಾಡಿ ನೋಡೋಣ. ಮತ್ತು ಜಸ್ಟ್ ವೇಟ್, ಅಲ್ಲಿ ಲೈಟ್ ಕಾಣಿಸ್ತಿದೆ. ವೇಟ್. ಬಿಲ್ಡಿಂಗ್ಸ್ ಎಲ್ಲ ಅಡ್ಡ ಇದೆ. ಅಲ್ಲಿ ಕಾಣಿಸ್ತಿದೆ ನೋಡಿ. ವಾವ್, ಇಲ್ಲಿ ಲೈಟಿಂಗ್ಸ್ ಎಲ್ಲ ಕಾಣಿಸ್ತಿದೆ. ಅದು ನೋಡೋಕ್ಕೆ ಒಂಥರ ಚೆಂದ, ಕಲರ್ಫುಲ್ ಲೈಟಿಂಗ್ಸು ಈ ವೆದರ್ಗೂ. ಬಟ್ ಎಕ್ಸಾಮ್ ಅನ್ನೋದೊಂದು ಟೆನ್ಷನ್ ಇರಬಾರ್ದಿತ್ತು ನಮಗೆ ಅಲ್ವಾ. ಎಷ್ಟು ನಮ್ಗೆ ಅಯ್ಯೋ ಅನ್ನಿಸ್ತಾರೆ ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ. ಅಂದರೆ ಎಕ್ಸಾಮ್ನ ಎತ್ಲಿಗೂ ಇಲ್ದಂಗೆ ಆ ಕಡೆ ಈ ಚಿಕ್ಕ ಮಕ್ಳಿಗೆ ರಜೆ ಇದ್ದಾಗಲೂ ಏನೋ ಬೇಸಿಗೆ ರಜೆ ಇದ್ದಾಗಲೂ ಹಾಕಲ್ಲ, ರಜೆ ಕೊಡೋಲ್ಲ ನಮಗೆ. ಈ ಕಡೆ ನಮಗೆ ರಜೆ ಇದ್ದಾಗ ಅವ್ರಿಗೆ ರಜೆ ಇರೋಲ್ಲ. ನಮಗೆ ಆಟ ಆಡೋಕ್ಕೂ ಬಿಡಲ್ಲ. ಇರಿಟೇಟಿಂಗ್ ಯಾ ಡಿಗ್ರಿ ಅಲ್ಲಿ. ನಮಗೆ ಇದು ಎಕ್ಸಿಬಿಷನ್ ಅಂದರೆ ನಮಗೆಲ್ಲ ಕ್ರೇಜು, ಖುಷಿ, ಒಂಥರ ಏನೋ ಹ್ಯಾಪಿ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡ್ಕೋತೀವಿ. ಬಟ್ ಎಷ್ಟೋ ಜನಕ್ಕೆ ಅಲ್ಲಿ ಇದೇ ಲೈಫ್ ಆಗಿರುತ್ತೆ. ಸೊ ಸಿಕ್ತು, ಲೆಟ್ಸ್ ಗೆಟ್ ಎಂಜಾಯ್. ಸಾಂಗ್ ಎಲ್ಲ ಹಾಕಿದ್ದಾರೆ. ಇದೆ TB ಎಕ್ಸ್ಟೆನ್ಷನ್. ಸೊ ಬಡಗುಡಮ್ಮನ ದೇವಸ್ಥಾನ ಇದೇನೆ. ಅಯ್ಯೋ ಏನು ಗುರು, ಇಷ್ಟ ಐಟಲ್ಲಿ ಹೋಗ್ತೈತೆ. ಹಿಂಗೆ ಅಡ್ವೆಂಚರ್ ಆಗಿರ್ಬೇಕಲ್ವ ನಮಗೆ. ಸೊ ಇಲ್ಲೆಲ್ಲ ಮಕ್ಕಳು ಆಟ ಆಡ್ತಿದ್ದಾರೆ. ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ.
ಇದೇ ಸರಿ ನಮಗೆ ಅಂತ ಅನ್ನಿಸ್ತಾ ಇದೆ. ಯಾವ ಗೇಮ್ ಆಡಲಿ ಅಂತ ನೋಡ್ತಾ ಇದ್ದೀನಿ. ಇಲ್ಲೆಲ್ಲ ಚಿಕ್ಕ ಮಕ್ಕಳು ಗೇಮು. ಸೊ ಈ ಟ್ರೈನ್ ಎಲ್ಲ ಚಿಕ್ಕ ಮಕ್ಕಳದು, ನಮಗಿವೆಲ್ಲ ಸೆಟ್ ಆಗಲ್ಲ. ಚುರುಮುರಿ ಇದೆ. ಸೊ ಯಾರ್ಯಾರೆಲ್ಲ ಬಂದಿದ್ರಿ ಕಮೆಂಟ್ ಮಾಡಿ. ನಾಗಮಂಗ್ಲದ ಎಕ್ಸಿಬಿಷನ್ಗೆ ಎಲ್ಲ ಮಕ್ಕಳೆಲ್ಲ ಆಟ ಆಡ್ತಿದ್ದಾವೆ. ಮಕ್ಕಳಿಗೆ ಆವಾಗವಾಗ ಈ ಥರ ಇದ್ದರೆ ದೇ ಆರ್ ಆಲ್ ಎಂಜಾಯ್ ಲಾಟ್ಸ್. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಬಡಗುಡಮ್ಮನ ದೇವಸ್ಥಾನ. ರೈಟ್ ಇದೇ ದೇವಸ್ಥಾನ, ಬಡಗುಡಮ್ಮನ ದೇವಸ್ಥಾನ. ಸೊ ಬನ್ನಿ. ಓಕೆ, ದೋಣಿ ಸ್ಟಾಪ್ ಆಗ್ತಿದೆ. ಅಲ್ಲಿ ನೋಡಿದ್ರೆ ಜನನೇ ಇಲ್ಲ ಯಾರೂ. ಸಂಡೇ ನಾವು ಬಂದಾಗ ಯಾರೂ ಇರಲಿಲ್ಲ, ಇವಾಗೆಲ್ಲ ಬರ್ತಾ ಇದ್ದಾರೆ. ಸೊ ಚೆನ್ನಾಗಿದೆ. ಒಂಥರ ಎಲ್ಲೋ ಬೇರೆ ಕಡೆ ಬಂದಿದ್ದೀನಿ ಅನ್ನಿಸ್ತಾ ಇದೆ. ಇಷ್ಟು ದಿನ ಎಕ್ಸಾಮ್ ಓದ್ಕೋಬೇಕು ಅಂತ ರೂಮ್ ಬಿಟ್ಟು ಈಚೆಗೆ ಬರ್ತಿರ್ಲಿಲ್ಲ. ಇಲ್ಲಿ ಕಪ್ಪು ರೆಡಿ ಇದೆ. ಇದ್ರಲ್ಲಿ ಕುತ್ಕೊಂಡಾಗ ಚಂದ, ತಲೆ ತಿರುಗಿ ಗಿರ ಹಂಗೆ ಸಾಂಗ್ ಎಲ್ಲ ನೆನಪಾಗ್ಬಿಡುತ್ತೆ. ಸ್ಟಾರ್ಟ್ ಆಗಿದೆ. ಸೊ ಜಾಯಿಂಟ್ ವೀಲ್ ಹತ್ರ ಯಾರೂ ಇಲ್ಲ. ಅಲ್ಲೋಗಿ ಆಡಬೇಕು, ಬಟ್ ಯಾರೂ ಇಲ್ಲ. ಓಕೆ, ನೈಸ್. ಹಂಗೆ ಬನ್ನಿ, ಇವ್ರು ಆಡ್ತಿರಲಿ, ಸ್ವಲ್ಪ ತಲೆ ಗಿರ್ರ ಅಂತ ತಿರುಗ್ತಾ ಇರಲಿ. ಅಷ್ಟರಲ್ಲಿ ಬೇರೆ ಇನ್ನೇನೇನೇನಿದೆ ನೋಡ್ಕೊಬರ್ನ. ಎಲ್ಲ ಅಷ್ಟೇ ಮಕ್ಕಳು ಆಟ ಆಡೋದು. ಇನ್ನು ಕೂಡ ಮಕ್ಕಳು ಆಟ ಆಡೋದೇನೆ. ಜಾಯಿಂಟ್ ವೀಲ್ ಹತ್ರ ಯಾರೂ ಇಲ್ಲ. ದಾದಾ ಯಾರು ಗೊತ್ತಾ? ಕೇಳಿಸ್ತಿದ್ಯಾ ಸಾಂಗು ಗೈಸ್? ಲಿಟಲ್ ಬಿಟ್ ಸ್ಟಾರ್ಟ್ ಆಗಿರುತ್ತೆ ತಲೆ ಗಿರ್ರು ಅನ್ನೋಕ್ಕೆ. ಮಕ್ಕಳು ಏನು ಗೊತ್ತಾ, ಹೂ ಅಂತ ಕಿರ್ಚ್ಕೊಂಡು ಹೆಂಗೋ ಒಂಚೂರು ಭಯನ ಕಮ್ಮಿ ಮಾಡ್ಕೊಬಿಡ್ತಾರೆ. ಸ್ವಲ್ಪ ದೊಡ್ಡವ್ರದ್ದೇನೆ ಚಿಂತೆ. ಕಿರ್ಚಿದ್ರೆ ಎದ್ರುಕೋತವ್ರೆ ಅನ್ಕೊಬಿಡ್ತಾರೆ. ಕಿರ್ಚದೆ ಹೋದರೆ ಹೆಂಗೆ ಕಂಟ್ರೋಲ್ ಮಾಡೋದು ಭಯನ? ಓಕೆ, ಯಾವ ಗೇಮ್ ಆಡಲಿ ಅಂತ ತಲೆಗೆ ನನಗೆ ಗಿರ್ರ ಅಂತ ಇದೆ. ಓಕೆ, ದೋಣಿ ಆಡೋಣ ಅಂತ ನೋಡ್ತಾ ಇದ್ದೀನಿ, ಬಟ್ ಯಾರೂ ಇನ್ನೂ ಇಲ್ಲ. ಲೆಟ್ಸಿ, ಯಾರಾದರೂ ಹೋದರೆ ಹಂಗೆ ನುಗ್ಗಿಬಿಡೋದೆ. ಸ್ಟಾರ್ಟ್ ಆಗಿದೆ. ಅಲ್ಲಿ ಐಸ್ ಕಪ್ ಚೆನ್ನಾಗಿದೆ ಅಲ್ಲಿ. ಲೆಟ್ಸ್ ಗೋ, ಅಲ್ಲೇ ಹೋಗೋಣ. ಇನ್ನೂ ಸ್ವಲ್ಪ ದೋಣಿಗಿನ್ನ ಜನ ಆಗೋದು ಲೇಟು. ಇನ್ನು ಓಕೆ, ಸ್ಟಾಪ್ ಆಯಿತು. ತಲೆ ಗಿರ ಹಂಗೆ ನೋಡಿ. ಮಕ್ಕಳೆಲ್ಲ ಹೆಂಗೋ ಬಂದ್ಬಿಡ್ತವೆ, ದೊಡ್ಡವ್ರದ್ದೇ ಸ್ವಲ್ಪ. ಓಕೆ, ದೋಣಿ ಇರಲಿ, ಜಾಯಿಂಟ್ ವೀಲ್ಗೆ ಹೋಗ್ಬಿಡೋಣ. ಲೆಟ್ಸ್ ಗೋ ಟು ಜಾಯಿಂಟ್ ವೀಲ್. ನೋಡೋಣ. ಒಂದು ನನಗೆ. ಓಕೆ, ಟಿಕೆಟ್ ಸಿಕ್ತು. 100 ರೂಪೀಸ್ ಚಾರ್ಜ್. ಇಲ್ಲೇ ಎಂಟ್ರಿ ಹೋಗ್ಬೋದು. ಓಕೆ, ಮಕ್ಕಳೆಲ್ಲ ಆಟ ಆಡ್ತಿದ್ದಾವೆ. ಓಕೆ, ಬನ್ನಿ ಹೋಗೋಣ. ಏನು ಮಾಡೋಂಗಿಲ್ಲ. ಹುಡುಗ ಇದ್ದಿದ್ರೆ ಹುಡುಗನ ಬರ್ಬೋದಿತ್ತು. ಏನು ಮಾಡೋದು, ನಮ್ಮಂಥ ಸಿಂಗಲ್ಸ್ಗಳು ಸಿಂಗಲಾಗೆ ಹೋಗಬೇಕು ಎಲ್ಲ ಕಡೆ. ಬನ್ನಿ. ನಾವು ಒಬ್ಬಳೇ ಕೂತ್ಕೋಬೇಕು, ನಾನು ಗ್ರೂಪೆಲ್ಲ ಕೂತ್ಕೊಳ್ಳಲ್ಲ. ಓಕೆ, ನಾವು ವಿಡಿಯೋ ಮಾಡ್ಕೊತೀನಿ. ಅದಕ್ಕೆ ಒಬ್ಬಳೇ ಕೂತ್ಕೊತೀನಿ ಅಂತ ಕೇಳ್ತಾರೆ. ಓಕೆ, ನನ್ನ ಜೊತೆ ಕಂಪ್ನಿಗೆ ಇವರು ಇದ್ದಾರೆ. ನೀವು ಇದೇವ್ರಾ? ಅಯ್ಯೋ, ಫುಲ್ ಟಾಪಲ್ಲಿ ತಂದು ನಿಲ್ಲಿಸ್ಬಿಟ್ಟವ್ರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ವ್ಯೂಸ್. ಇಲ್ಲಿಂದ ನಾಗಮಂಗ್ಲ ಎಲ್ಲ ಲೈಟಿಂಗ್ಸ್ ಕಾಣಿಸ್ತಿದೆ ಅಷ್ಟೇ. ಸಾಂಗ್ ಬೇರೆ ಹಾಕಿದ್ದಾರೆ. ಮೂವ್ ಆಗ್ತಿದೆ, ಡೌನ್ ಹೋಗ್ತಿದೆ. ಇವಾಗೆಲ್ಲ ಇರೋದು 1-2 ರೌಂಡ್ ಆದಮೇಲೆ ವೀಡಿಯೋನ ಆಫ್ ಮಾಡಿಬಿಡ್ತೀನಿ ಅನ್ಸುತ್ತೆ ಮೇ ಬಿ. ಸೊ ಇವಾಗ ಜನರೆಲ್ಲ ಕುತ್ಕೊಳ್ಳಿ ಅಂತ ಮೂವ್ ಮಾಡ್ತಿದ್ದಾರೆ ಅಷ್ಟೇ, ಸ್ಲೋ ಆಗಿ. ನೋಡಿದ್ರು ಇಲ್ಲಿ ಕೆರೆ ಇದೆ ಆ್ಯಕ್ಚುಲಿ. ಓಕೆನಾ, ಇಲ್ಲಿ ಸ್ಪೇಸ್ ಇದೆಯಲ್ಲ, ಅಲ್ಲಿ ಕೆರೆ ಇದೆ. ಸೊ ಲೈಟಿಂಗ್ಸ್ ಏನು ಇಲ್ದಲ್ಲೇ ಇರೋದಕ್ಕೆ ಕಾಣಿಸ್ತಿಲ್ಲ. ಅಮ್ಮಿ ಮಾಡಿ
ಹೋಗ್ತೀನಿ. ಒಬ್ಬ ಸಾಕು ಗುರು, ವಿಡಿಯೋ ಎಷ್ಟಂತ ಮಾಡಲಿ. ಒಬ್ಬ ಎಲ್ಲೂ ಏನು ಫೀಲ್ ಆಗಲ್ಲ. ಈಗ ಟಾಪಿಗೆ ಬಂದು ಈಗ 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 ಕಾಲೆಲ್ಲ ಹಂಗೆ ಶೇಕ್ ಆಗಿಬಿಡುತ್ತೆ ಸಡನ್ನಾಗಿ. ಸೊ ಅಂದರೂ ಮಸ್ತ್ ಮಾತ್ರ. ಸೊ ಅಲ್ಲಿ ನಾಗಮಂಗ್ಲ ಮಮ್ಮಿ. ನಮ್ಮ ನಾಗಮಂಗ್ಲ ನೋಡಬೇಕಂದ್ರೆ ಜಾಯಿಂಟ್ ವೀಲ್ನ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಟಿ ವಿ ಹಂಗೆ ಜೀವ ಭಯ ಬರುತ್ತೆ. ಇನ್ನೆಲ್ಲೂ ಏನೂ ಫೀಲ್ ಆಗಲ್ಲ ಗುರು, ಎಲ್ಲ ಸಖತ್ತಾಗಿರುತ್ತೆ, ಮಸ್ತ್ ಮಜಾ ಮಾಡ್ಬೋದು. ಬಟ್ ಈ ಪ್ಲೇಸ್ ಇದೆಯಲ್ಲ, ಇಲ್ಲೊಂದು ಸ್ವಲ್ಪ ಒಂಥರ ಕೂಲ್ ಫೀಲ್. ಓಕೆ, ಸಖತ್ತಾಗಿದೆ. ಯಾರ್ಯಾರು ನಾಗಮಂಗ್ಲದವರು ಎಕ್ಸಿಬಿಷನ್ಗೆ ವಿಸಿಟ್ ಕೊಟ್ಟಿದ್ದೀರಾ ಕಮೆಂಟ್ ಮಾಡಿ. ಆಮೇಲೆ ಇನ್ನೂ ಯಾರು ಬಂದಿಲ್ಲ ಬೇಗ ಬನ್ನಿ. ಆಲ್ರೆಡಿ ಸ್ಟಾರ್ಟ್ ಆಗಿ 1 ವೀಕ್ ಆಗಿದೆ. ಬಟ್ ನಾನು ಎಕ್ಸಾಮ್ ಟೆನ್ಷನಲ್ಲಿ ಎಕ್ಸಾಮ್ ಟೆನ್ಷನಲ್ಲಿ ಇವತ್ತು ಬಂದಿದ್ದೀನಿ. ನಾಳೆ ಒಂದು ದಿನ ಗ್ಯಾಪ್ ಸಿಗುತ್ತೆ ಓದ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಕೈ ಬೇರೆ ಬಿಟ್ಬಿಟ್ಟಿದ್ದೀನಿ. ಓಕೆ ಮೈಕು ಬಿಟ್ಬಿಟ್ಟೆ. ಓಕೆ ಆಮೇಲೆ ಬಿಡ್ತೀನಿ. ಓಕೆ ಸ್ವಲ್ಪ ಸ್ಲೋ ಮಾಡಿಬಿಟ್ರು. ಇನ್ನೂ ಎಷ್ಟು ರೌಂಡ್ ಅಂತ ಸುತ್ತಿಸ್ತಾರೆ ಅವರು. ಮುಗೀತು ಆಲೆ ರೌಂಡ್ಸ್ ಹಾಕಿ. ಇದೊಂದು ಪ್ಲೇಸಲ್ಲಿ ಸ್ವಲ್ಪ ಫೀಲ್ ಒಂಥರ ಏನೋ ಮೇಲು ಕೆಳಗೆ ಬರುವಾಗ ಒಂಥರ ಫೀಲ್. ನಾನು ಎದುರುಕೊತಿದ್ದೀನಿ. ಸೊ ಇಲ್ಲಿ ನಮ್ಮ ಫ್ರೆಂಡು ಫಾಸ್ಟ್ ಮಾಡಿ ಅಂತವ್ರೆ. ಹಾಯ್ ಮಾಡು. ಬೇಡ ಫಾಸ್ಟ್ ಮಾಡ್ಬೇಕಾ? ಇರು. ಹಾಂ ಓಕೆ, ಹಾಯ್ ಮಾಡಿಬಿಡು. ಹಾಯ್, ಥ್ಯಾಂಕ್ ಯು. ಓಕೆ, ನೆಕ್ಸ್ಟು ದೋಣಿ. ಅಪ್ಪ ದೇವ್ರೇ, ನಂಗೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ನಿಜವಾಗ್ಲೂ. ದೋಣಿಲಿ ನಿಜವಾಗ್ಲೂ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಐ ವಿಲ್ ಟ್ರೈ ಮೈ ಬೆಟರ್ ಮಚ್. ಸ್ಲೋ ಮಾಡಿಬಿಟ್ರು ಪಾಪ. ಅವರು ವೆಯ್ಟ್ ಮಾಡ್ತಿದ್ದಾರಲ್ಲ, ಅವ್ರಿಗೆ ಕೊಡೋದು ಬೇಡವಾ? ಬರೀ ನಾವೇ ಆಟ ಆಡಿದ್ರೆ. ಮೇಲೊಂದ್ಸಲಿ ಸರ್ ಟಾಪ್ಗೆ ಹೋದ್ಮೇಲೆ ನಿಲ್ಲಿಸ್ಬಿಡಿ. ಇನ್ನೊಂದು ಸ್ವಲ್ಪ ಟಾಪಿಗೂ ನಿಲ್ಲಿಸಿ. ಓಕೆ, ನಮ್ದು ಇನ್ನೂ ಒಂದು ರೌಂಡ್ ಆಗಬೇಕಲ್ಲ. ಇಲ್ಲೇನಾರು ಡೌನ್ ಮಾಡಿಬಿಟ್ರೆ ಮೇ ಬಿ ಇಷ್ಟೇ ಜನ ಇರೋದು. ಅಲ್ಲೂ ಇದ್ದಾರೆ, ಮೇಲ್ಗಡೆ ಅಲ್ಲೂ ಇದ್ದಾರೆ. ಓಕೆ, ಟಾಪ್ ಕರ್ಕೊಯ್ತವ್ರೆ. ಸೊ ಅಲ್ಲಿ ನೋಡಿ, ಅಲ್ಲಿದೆ ದೋಣಿ ಆಡಬೇಕು ನೆಕ್ಸ್ಟು. ಥ್ಯಾಂಕ್ ಯು ಸೋ ಮಚ್. ಟಾಪಿಗೆ ತಂದು ನಿಲ್ಲಿಸಿದ್ದಾರೆ. ಟಾಪಲ್ಲಿ ನಮ್ಮ ನಾಗಮಂಗ್ಲದ ವ್ಯೂ ಹೀಗಿದೆ. ಪ್ಲೀಸ್ ಇಗ್ನೋರ್. ಕ್ವಾಲಿಟಿ ಅಷ್ಟು ಚೆನ್ನಾಗಿ ಬರ್ತಿಲ್ಲ, ಕ್ಯಾಮ್ರಾ ಕ್ವಾಲಿಟಿ. ಪ್ಲೀಸ್ ಇಗ್ನೋರ್. ಸುಮ್ಮನೆ ಅಲ್ಲ, ನಿಜವಾಗ್ಲೂ ಚೆನ್ನಾಗಿತ್ತು, ಸಖತ್ತಾಯಿತು. ಐ ಆಮ್ ಜಸ್ಟ್ ಎಂಜಾಯ್ಡ್ ಇಟ್. ಈಗ ದೋಣಿ ಆಡಬೇಕು. ಸೊ ಐ ಜಸ್ಟ್ ವೇಟ್ ಫಾರ್ ಎ ಮಿನಿಟ್. ಓಕೆ, ಹೋಗೋದಾ ಬೇಡವಾ? ಹೋಗ್ತೀನಿ, ಬಟ್ ಈಗಲೇ ಹೋಗ್ಲಾ ಬೇಡವಾ ಅನ್ನಿಸ್ತೈತೆ. ಗೈಸ್, ಈ ಟ್ರಿಪ್ಪಲ್ಲಿ ಕುತ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಕುತ್ಕೊಳ್ಳಿಲ್ಲ. ಅವನು ಯಾರು ನಾರ್ಮಲಾಗಿ ಕುತ್ಕೊಂಡು ಆಡೋಕ್ಕೆ ಕಷ್ಟ ದೋಣಿ. ಅವನು ಫುಲ್ ಯಾರು ಹುಡುಗ ಫುಲ್ಲು ಪೀಕಲ್ಲ ಅವನು. ಅಯ್ಯೋ ದೇವ್ರೆ, ನನಗೆ ನೋಡ್ತಿದ್ರೇ ತಲೆ ತಿರುಗ್ತಾ ಇದೆ. ಮೆಚ್ಚಲೇಬೇಕು ಆ ಹುಡುಗನ ಧೈರ್ಯನ. ಸೀಟು ಅಲ್ಲ ಗೈಸ್, ಸೀಟಲ್ಲಿ ಯಾರೋ ಒಬ್ರು ಕೂತಾರ. ಅದಕ್ಕಿಂತ ಅಲ್ಲಿ ನೋಡಿ ಫುಲ್ಲು ಲಾಸ್ಟಲ್ಲಿ. ಶೋ ದೇವ್ರೆ, ನಿನ್ನ ಧೈರ್ಯ ಮೆಚ್ಚಲೇಬೇಕು ಬಿಡಪ್ಪ. ಫೈನಲಿ ಹೊರಡೋಣ ಅಂತ ಹೊರಟಿದ್ದೀವಿ. ಅಮ್ಮಿ ಎಲ್ಲಿ ಕೂತ್ಕೊಳ್ಳಪ್ಪ, ಅದೇ ಇವಾಗ ಕನ್ಫ್ಯೂಷನ್ ಆಗಿರೋದು. ಇದ್ದಾರೆ ಇರಬಾರ್ದು.
ಬಂದು ಕೂತಿದ್ದೀನಿ. ಹಿಂದೆ ಇನ್ನೂ ಸ್ಪೇಸ್ ಐತೆ. ಹಿಂದೆ ಯಾರು ಬಂದರೆ ನೋಡುಮ. ಓಕೆ, ಎಲ್ಲ ರೆಡಿ ಇದ್ದಾರೆ, ನಾವು ರೆಡಿ ಇದ್ದೀವಿ. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಓಕೆ, ಯಾರು ಬರ್ರಪ್ಪ ಬೇಗ. ಮೇ ಬಿ ದೋಣಿ ಸ್ಪೀಡಿಗೆ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಆಯ್ತು. ಸೊ ಫೋನ್ನ ಶಿಸ್ತಾಗಿ ಒಳಗಿಡ್ಕೊಂಡು ಕಾಲನ್ನ ಹಿಂಗೆ ನೀಟಾಗಿ ಹಿಡ್ಕೊಂಡು ಕೂತ್ಕೋಬೇಕು. ಈಗಲೇ ಹಿಡ್ಕೊಂಡು ಕೂತಿದ್ದೀನಿ, ಇನ್ನು ಆಮೇಲೆ ಅದು ಹೆಂಗೆ ಮಾಡ್ತೀನೋ ಆಗಲ್ಲ ಗೈಸ್. ಫೋನ್ ಏನಾರ ಮಿಸ್ ಆಗೋದ್ರೆ ನಮ್ಮ ಅಪ್ಪ ಹೇಳ್ಬಿಟ್ಟೈತೆ ಇನ್ನೊಂದ್ಸಲಿ ಯಾವ ಫೋನು ಕೊಡ್ಸಲ್ಲ ಅಂತ. ಇನ್ನು ಇದೇನಾದರೂ ಹಾಳು ಮಾಡಿಕೊಂಡ್ರೆ ಅಷ್ಟೇ. ಸೊ ದೋಣಿ ಆಡುವಾಗ ವೀಡಿಯೋ ಮಾಡೋಕ್ಕಾಗಲ್ಲ, ಕ್ಷಮೆ ಇರಲಿ. ಬಟ್ ಆದರೂ ಟ್ರೈ ಮಾಡ್ತೀನಿ. ಐ ವಿಲ್ ಟ್ರೈ ಮೈ ಬೆಸ್ಟ್. ಬರ್ತಾರೆ, ಬನ್ನಿ ಬೇಗ. ವೀಡಿಯೋನೇ ಆನ್ ಮಾಡ್ದಲ್ಲೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ದೋಣಿ ಸ್ಟಾರ್ಟ್ ಆಯಿತು. ಸೊ ವೀಡಿಯೋ ಸ್ಟಾಪ್ ಮಾಡ್ತೀನಿ. ಬೈ. ಸ್ಟಾಪ್ ಆಗೋಯ್ತು ಗೈಸ್. ಬಟ್ ಕ್ರೇಜಿ ಸಖತ್ತಾಯಿತು ಕ್ರೇಜಿ. ಅಲ್ಲಿ ಟಾಪಲ್ಲಿರೋ ರಿಯಾಕ್ಷನ್ ಅಂತೂ ಸೂಪರ್, ಸಖತ್ ಎಂಟರ್ಟೈನ್ ಆಗಿತ್ತು. ಸೊ ದೋಣಿ ಎಲ್ಲ ಮುಗೀತು, ಎಕ್ಸಿಬಿಷನ್ ಮುಗೀತು. ಬಾಯ್. ಹಾಲೆಲ್ಲ ಶೇಕ್ ಆಗ್ತೈತೆ. ಫೈನ್ ಗೈಸ್, ಇದಾಗಿತ್ತು ಎಕ್ಸಿಬಿಷನ್ನ ವ್ಲಾಗ್. ಸೊ ಸಿಗೋಣ ನೆಕ್ಸ್ಟು ಮತ್ತೆ ಇನ್ನೊಂದು ವೀಡಿಯೋಲಿ. ನೋಡ್ಕೊಳ್ಳಿ ನಮ್ಮೂರು ಎಕ್ಸಿಬಿಷನ್ ಹಿಂಗಿತ್ತು. ಬಟ್ ಅಂದರೂ ಹೋದ ವರ್ಷ ಸಖತ್ ಕ್ರೇಜ್ ಇತ್ತು ಈ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಇನ್ನೂ ಚೆನ್ನಾಗೆಲ್ಲ ಇನ್ನೂ ಜಾಸ್ತಿ ಹಾಕಿದ್ರು ಅನಿಸುತ್ತೆ ಮೇ ಬಿ ಎಲ್ಲ ಎಕ್ಸಿಬಿಷನ್ನ. ಅಂಗಡಿಗಳು ಜಾಸ್ತಿ ಇದ್ದೋ ಆಗ. ಸೊ ಜ್ಯುವೆಲ್ಸ್ ಎಲ್ಲ ಜಾಸ್ತಿನೇ ಇದ್ದೋ ಕಲೆಕ್ಷನ್ಸು. ಇಲ್ಲೆಲ್ಲ ಫುಲ್ ಬೌಂಡ್ರಿ ಹಾಕ್ಕೊಂಡು ಮಾಡಿದರು ಲಾಸ್ಟ್ ಟೈಮು. ಸೊ ಈ ಸಲಿನೂ ಚೆನ್ನಾಗಿತ್ತು. ಖುಷಿ ಪಡೋಕ್ಕೆ ಹೆಂಗಿದ್ರೇನಂತೆ, ಖುಷಿ ಪಡೋರು ಖುಷಿ ಪಡ್ತಾ ಇರ್ತಾರೆ. ಓಕೆ, ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಬಾಯ್. ಓಕೆ, ಬಾಯ್ ಟು ಎಕ್ಸಿಬಿಷನ್.